ಕನಕಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ತಮ್ಮ 3 ಮಕ್ಕಳು ಸೊಸೆಯರ ಜೊತೆ ಸೇರಿ ಇರುತ್ತಾರೆ. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ ಬಹಳ ಸಾಮಾನ್ಯವಾದ ಜೀವನ ಕಳೀತಾ ಇರ್ತಾರೆ. ಅವರ ಹತ್ತಿರ ದೊಡ್ಡದಾಗಿ ಆಸ್ತಿಪಾಸ್ತಿ ಇಲ್ಲ. ಆದರೆ ಮಿಕ್ಕ 2 ಮಕ್ಕಳು ಸುರೇಶ್, ಅರುಣರು ಮಾತ್ರ ವ್ಯಾಪಾರದಲ್ಲಿ ಬಹಳ ಸಂಪಾದಿಸಿ ತಮ್ಮ ಹೆಂಡತಿಯರು ಅವನಿ, ಅಂಜಲಿಯರ ಜೊತೆ ಬಹಳ ವಿಲಾಸದಿಂದ ಬದುಕ್ತಾ ಇರ್ತಾರೆ. ಅವನಿ, ಅಂಜಲಿ ಇಬ್ಬರು ದುಡ್ಡಿದೆ ಎನ್ನುವ ಅಹಂಕಾರದಿಂದ ಅನಾಮಿಕಳನ್ನು ಯಾವಾಗಲೂ ಕೀಳಾಗಿ ನೋಡ್ತಾ ಇದ್ರು. ಒಂದು ದಿನ ಬೆಳಗ್ಗೆ ಹಾಲ್ನಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅವನಿ ಕೈಗೆ ಇರುವ ಹೊಸ ಬಂಗಾರದ ಬಳೆಗಳನ್ನು ನೋಡ್ಕೋತಾ ಇರ್ತಾಳೆ. ಏನು ಅಂದ್ರೆ, ನೋಡಿದ್ರ ಈ ಕೈ ಬಳೆಗಳು ಮೊನ್ನೆನೆ ದುಬೈಯಿಂದ ಪ್ರತ್ಯೇಕವಾಗಿ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇದರ ಡಿಸೈನ್ ನಮ್ಮೂರಲ್ಲಿ ಎಲ್ಲೂ ಸಿಕ್ಕಲ್ಲ ಗೊತ್ತಾ? ಹಾ, ತುಂಬಾ ಚೆನ್ನಾಗಿದೆ ಅವನಿ. ನಿನ್ಗೇನ್ ಕಡಿಮೆ ಮಾಡಿದೆ ಅಂತ? ನಿನಗೆ ಹಿಡ್ಸಿದ್ದು ತಗೋ. ಅಕ್ಕ, ಆ ಬಳೆಗಳು ಚೆನ್ನಾಗಿದೆ ಹೊರತು ನನ್ನ ಕುತ್ತಿಗೆಯಲ್ಲಿರುವ ಈ ಪ್ಲಾಟಿನಂ ಚೈನ್ ನೋಡು, ಇದರ ಮುಂದೆ ಬಂಗಾರ ಕೂಡ ಚಿಕ್ಕದಾಗತ್ತೆ. ಲಕ್ಷಾಂತರ ಸುರಿದು ಕೊಂಡ್ಕೊಂಡಿದ್ದೀನಿ. ಅವನಿ, ನೀನು ಆ ಚೈನ್ ತಗೊಂಡಾಗಿಂದ ಕನ್ನಡಿ ಮುಂದೆನೆ ಇರ್ತಾ ಇದೆಯಲ್ಲ. ಮತ್ತೆ ಇರಲ್ವಾ ಏನೋ? ಇಷ್ಟು ಬೆಲೆ ಬಾಳುವ ಒಡವೆ ಹಾಕೊಂಡ್ಮೇಲೆ ನಾಲ್ವರು ನೋಡ್ಬೇಕಲ್ವಾ ಎಂದು ಅವನಿ, ಅಂಜಲಿ ತಮ್ಮ ಒಡವೆಗಳು, ಬಟ್ಟೆಗಳ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಾ ಇದ್ರೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಎಲ್ಲರಿಗೆ ಕಾಫಿನ ಬೆರೆಸ್ತಾ ಇರ್ತಾಳೆ. ಅನಾಮಿಕಾ ಕಾಫಿ ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ. ಅತ್ತೆ, ಮಾವಯ್ಯ ತಗೊಳ್ಳಿ, ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ ಅನಾಮಿಕಾ, ಬೆಳಿಗ್ಗೆನೆ ಎದ್ದು ಎಲ್ಲರಿಗೂ ಎಲ್ಲ ನೀನೇ ನೋಡ್ಕೋತಾ ಇದ್ಯಾ. ಪರವಾಗಿಲ್ಲ ಬಿಡಿಯತ್ತೆ, ಇದು ನನ್ನ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಅಂತ ಅಲ್ಲ ಅತ್ತೆ, ಪಾಪ ದೊಡ್ಡಕ್ಕಂಗೆ ಬೇರೆ ಕೆಲಸವೇನಿದೆ? ನಮ್ ಹಾಗೆ ಕ್ಲಬ್ಬು, ಪಾರ್ಟಿಗಳು, ಶಾಪಿಂಗ್ಗಳು ಇರಲ್ವಲ್ಲ. ಮನೆ ಕೆಲಸ ಮಾಡ್ಕೊಳ್ಳೋದೇ ಅಲ್ವಾ ಅವಳು ಲೋಕ. ನಿಜನೇ ಅಕ್ಕ, ಆದ್ರೂ ಇಂತಹ ಕೆಲಸ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಕೆಲ್ಸದವರಿದ್ದಾರಲ್ಲ. ಆದ್ರೆ ದೊಡ್ಡಕ್ಕಂಗೆ ಅವ್ರ ಜೊತೆ ಕಾಂಪೀಟ್ ಮಾಡೋದು ಅಂತಂದ್ರೆ ಇಷ್ಟ ಅಲ್ವಾ? ಅವನಿ, ಅಂಜಲಿ, ನೀವು ಮಾತಾಡೋದು ಸ್ವಲ್ಪ ಪದ್ಧತಿಯಾಗಿದ್ರೆ ಚೆನ್ನಾಗಿರುತ್ತೆ. ಅನಾಮಿಕಾ ಈ ಮನೆಗೆ ದೊಡ್ಡ ಸೊಸೆ ಅಷ್ಟೇ ಹೊರತು ಈ ಮನೆಗೆ ಕೆಲಸದವಳಲ್ಲ. ಓಹೋ, ಭಾವನವ್ರೆ ಕೋಪ ಮಾಡ್ಕೋಬೇಡಿ, ನಾವೇನೋ ತಮಾಷೆಯಾಗಿ ಅಂದ್ವಿ. ಆದ್ರೂ ನಿಜ ಯಾವಾಗ್ಲೂ ಕೈಯೆಲ್ಲ ಇದಲ್ಲ. ಬಹಳ ಸಾಕಮ್ಮ, ನಿಲ್ಸಿ. ಬೆಳಿಗ್ಗೆನೆ ಶುರು ಮಾಡಿದ್ರ ನಿಮ್ಮ ದೊಡ್ಡಸ್ತನ. ನಾಳೆ ಮಾಘಶುದ್ಧ ಪಂಚಮಿ ಅಂದ್ರೆ ವಸಂತ ಪಂಚಮಿ, ಸರಸ್ವತಿ ದೇವಿಗೆ ಹುಟ್ಟಿದ ದಿನ. ನಮ್ಮ ಮನೆಯಲ್ಲಿ ಬಹಳ ವೈಭವದಿಂದ ಪೂಜೆ ನಡಿಬೇಕು. ಅದಕ್ಕೆ ಸಂಬಂಧಿಸಿದ ಏರ್ಪಾಟು ನೋಡಿ. ವಸಂತ ಪಂಚಮಿನ? ವಾವ್ ಮಾವಯ್ಯ, ಈ ಸಲ ಪೂಜೆ ಮಾಮೂಲಿಯಾಗಿರ್ಬಾರ್ದು. ಊರೆಲ್ಲ ಆಶ್ಚರ್ಯ ಹೋಗೋ ಹಾಗೆ ಗ್ರ್ಯಾಂಡ್ ಆಗಿ ಮಾಡೋಣ. ಹೌದು ಮಾವಯ್ಯ, ಡೆಕೋರೇಷನ್ ಎಲ್ಲ ನಾನ್ ನೋಡ್ಕೋತೀನಿ. ಸಿಟಿಯಿಂದ ಈವೆಂಟ್ ಮ್ಯಾನೇಜರ್ಸ್ ನ ಕರೆಸ್ತೀನಿ. ಪೂಜೆಗೆ ಅಮ್ಮನವರ ವಿಗ್ರಹ ಬಂಗಾರದಿಂದ ಮಾಡ್ಸೋಣ. ಅಮ್ಮೋ, ಅಷ್ಟೊಂದು ಆಡಂಬರ ಏನಕ್ಕಮ್ಮ? ವಸಂತ ಪಂಚಮಿ ಅಂದ್ರೆ ಓದುಗಳ ತಾಯಿಯನ್ನ ಆರಾಧಿಸೋದು. ಭಕ್ತಿ ಮುಖ್ಯ ಹೊರತು ಆಡಂಬರ ಅಲ್ಲ. ಅತ್ತೆ, ನಿಮ್ಗೆ ಗೊತ್ತಿಲ್ಲ ಬಿಡಿ, ಈ ದಿನಗಳಲ್ಲಿ ಭಕ್ತಿ ಕೂಡ ಸ್ಟೇಟಸ್ ಸಿಂಬಲ್ಲೇ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪೂಜೆ ಮಾಡ್ತಾ ಇದ್ರೆ ನಾಲ್ವರು ನಗ್ತಾರೆ. ಅತ್ತೆ ಹೇಳಿದ ನಿಜಾನೇ ಅಲ್ವಾ ಅವನಿ? ಸರಸ್ವತಿ ದೇವಿಗೆ ಬೇಕಾಗಿದ್ದು ಜ್ಞಾನ, ವಿನಯ. ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡಿದ್ದೀವಿ ಅನ್ನೋದೇ ಮುಖ್ಯ. ಓಹೋ, ಬಡವರ ಫಿಲಾಸಫಿ ಶುರುವಾಯ್ತಾ? ನಿನ್ ಹತ್ರ ದುಡ್ಡಿಲ್ಲ ಆದ್ರಿಂದ ನಿನ್ ಇಷ್ಟ ಭಕ್ತಿ ಅಂತ ಮಾತ್ ಹೇಳ್ತೀಯ. ನಮ್ ಹತ್ರ ದುಡ್ಡಿದೆ ಅಲ್ವಾ, ನಾವು ವೈಭವವಾಗಿ ಮಾಡ್ಕೋತೀವಿ. ದುಡ್ಡಿಲ್ದೆ ಇರೋದ್ರಿಂದ ಭಕ್ತಿ ಕಮ್ಮಿ ಆಗೋದಿಲ್ಲ ಅಂಜಲಿ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಈ ವಸಂತ ಪಂಚಮಿಗೆ ನಾವು 3 ಸೇರಿ ಬೇರೆ ಬೇರೆಯಾಗಿ ಪೂಜೆ ಮಾಡೋಣ. ಯಾರ ಪೂಜೆ ಎಷ್ಟು ದೊಡ್ಡದಾಗಿರುತ್ತೋ, ಯಾರಿಗೆ ಅಮ್ಮನವರ ಅನುಗ್ರಹ ದೊರಕುತ್ತೋ ನೋಡೋಣ. ಸೂಪರ್ ಐಡಿಯಾ ಅಕ್ಕ, ಇದೊಂದು ಚಾಲೆಂಜ್ ಆಗಿ ತಗೊಳ್ಳೋಣ. ದೊಡ್ಡಕ್ಕ, ನೀನ್ ರೆಡಿನಾ? ಇಲ್ಲ ಭಯಪಟ್ಟು ಓಡಿ ಹೋಗ್ತೀಯಾ? ಏನ್ ನೀವು ಮಾತಾಡೋದು? ಕಡೆಗೆ ಪೂಜೆಯಲ್ಲಿ ಕೂಡ ಪಂದ್ಯನಾ? ಏನು ಅಂದ್ರೆ, ಪರವಾಗಿಲ್ಲ ಬಿಡಿ, ಅವ್ರು ಇಷ್ಟಪಟ್ಟ ಹಾಗೆ ಆಗ್ಲಿ ಬಿಡಿ. ಅತ್ತೆ, ಮಾವಯ್ಯ, ನಿಮ್ಮ ಅನುಮತಿ ಇದ್ರೆ ನಾನು ಕೂಡ ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಪೂಜೆ ಮಾಡ್ಕೋತೀನಿ. ಸರಿ ಅಮ್ಮ, ನಿಮ್ಮಿಷ್ಟ. ಹೇಗೋ ಕಲೆತು ಮಾಡುವ ಉದ್ದೇಶ ನಿಮಗಿಲ್ಲ. ಯಾರಿಗೆ ಇಷ್ಟ ಬಂದ ಹಾಗೆ ಅವ್ರು ಮಾಡ್ಕೊಳ್ಳಿ, ಆದ್ರೆ ಜಗಳ ಮಾತ್ರ ಮಾಡಬೇಡಿ. ಹಾಗೆ ವಸಂತ ಪಂಚಮಿ ಪೂಜೆಗೆ ಮನೆಯಲ್ಲಿ ಪೈಪೋಟಿ ಶುರುವಾಗುತ್ತದೆ. ಅವನಿ, ಅಂಜಲಿ ತಮ್ಮ ದುಡ್ಡಿನ ಬಲದಿಂದ ದೊಡ್ಡದಾಗಿ ಏರ್ಪಾಟು ಮಾಡೋದಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಮಾತ್ರ ತನ್ನ ಹತ್ರ ಇರುವ ಸ್ವಲ್ಪವೇ ದುಡ್ಡಿನಿಂದ ತನ್ನ ಬುದ್ಧಿವಂತಿಕೆಯಿಂದ ಏರ್ಪಾಟು ಮಾಡ್ಕೋತಾಳೆ. ಹಾಗಿರುವಾಗ ಮಾರನೇ ದಿನ ಶಾಪಿಂಗ್ ಹಡಾಹುಡಿಯಲ್ಲಿ ಅವನಿ, ಅಂಜಲಿ ಕಾರಿನಲ್ಲಿ ಬಜಾರ್ಗೆ ಹೋಗಿ ಬೆಲೆ ಬಾಳುವ ಸಾಮಾನುಗಳನ್ನು ಕೊಂಡ್ಕೊತಾ ಇರ್ತಾರೆ. ಅಂಜಲಿ,
ನಾವು ಈ ಸಲ 5 ಲಕ್ಷ ಗ್ರಾಮ್ ಆರ್ಡರ್ ಕೊಟ್ಟಿದೀವಿ. ಅದಕ್ಕೆ ಅಲಂಕಾರ ಕೂಡ ಡೈಮಂಡ್ ನೆಕ್ಲೆಸ್ ಇಂದ ಮಾಡಿಸ್ಬೇಕು. ಹೌದಕ್ಕ, ಹಾಗೆ ಪೂಜೆಗೆ ಉಪಯೋಗಿಸೋ ಹೂವೆಲ್ಲ ವಿದೇಶದಿಂದ ಬರಬೇಕು. ಆರ್ಕಿಡ್ಸ್, ಲಿಲ್ಲಿಗಳಿರ್ಬೇಕು. ಲೋಕಲ್ ಹೂವ ನಿಜಕ್ಕೂ ಉಪಯೋಗಿಸಬಾರ್ದು. ಮತ್ತೆ ಪ್ರಸಾದದ ವಿಷಯ? ಪ್ರಸಾದಕ್ಕಾಗಿ ಸಿಟಿಯಲ್ಲಿರುವ 5 ಸ್ಟಾರ್ ಹೋಟೆಲ್ ಇಂದ ಸ್ವೀಟ್ಸ್ ಆರ್ಡರ್ ಮಾಡೋಣ. ತುಪ್ಪದಿಂದ ಮಾಡಿದ್ದಲ್ಲ, ಕಾಜು ಪಿಸ್ತಾದಿಂದ ಮಾಡಿದ್ದು. ರಿಚ್ ಆಗಿರ್ಬೇಕು ಸ್ವೀಟ್ಸು. ಸೂಪರ್. ಇನ್ನು ಅನಾಮಿಕಳ ವಿಷಯ ನೋಡು, ಪಾಪ ಆ ಹುಲ್ಲಿನ ಗುಡಿಸಲಿನಂತ ರೂಮಲ್ಲಿ ಏನ್ ಮಾಡ್ಕೊತಾ ಇದ್ದಳು. ಅರಿಶಿನ ಮುದ್ದೆ ಮಾಡಿ ಅದನ್ನೇ ದೇವ್ರಂತಳೋ ಏನೋ. ಹಾಗಿರುವಾಗ ಮತ್ತೊಂದು ಕಡೆ ಅನಾಮಿಕಾ ಬಜಾರ್ಗೆ ನಡ್ಕೊಂಡು ಹೋಗ್ತಾಳೆ. ಅವಳ ಕೈಯಲ್ಲಿ ಒಂದು ಚಿಕ್ಕ ಚೀಲವಿರುತ್ತದೆ. ಅವ್ವ, ನಂಗೆ ಸ್ವಲ್ಪ ಚೆಂಡು ಹೂವ ಮಾವಿನ ಸೊಪ್ಪು ಕೊಟ್ಟಿಯಾ? ಯಾಕಮ್ಮ, ಹಬ್ಬ ಅಲ್ವಾ, ಹೆಚ್ಚಿಗೆ ತಗೋಬೋದಲ್ಲ. ನನ್ನ ಹತ್ರ ಇರೋ ದುಡ್ಡಿಗೆ ಇಷ್ಟೇ ಬರುತ್ತವ. ಆದ್ರೆ ಭಕ್ತಿಯಿಂದ 1 ಹೂವು ಕೊಟ್ರು ಅಮ್ಮನವರು ಸಂತೋಷಿಸ್ತಾರೆ. ನಿನ್ನ ಮಾತು ತಣ್ಣಗಿದೆ ತಾಯಿ. ತಗೋ, ಈ ತಾವರೆ ಹೂವನ್ನ ತಗೋ, ನನ್ನ ಕಡೆಯಿಂದ ಉಚಿತ. ಓದುಗಳ ತಾಯಿಗೆ ತಾವರೆ ಹೂ ಅಂದ್ರೆ ಇಷ್ಟ ಅಲ್ವಾ? ತುಂಬಾ ಥ್ಯಾಂಕ್ಸ್ ಅವ್ವ. ಆ ನಂತರ ಅನಾಮಿಕಾ ಅಲ್ಲಿಂದ ತನಗೆ ತಿಳಿದ ಪುಸ್ತಕದ ಶಾಪ್ಗೆ ಹೋಗುತ್ತಾಳೆ. ಆ ಶಾಪ್ ಯಜಮಾನನ ಹತ್ರ, ಅಣ್ಣಯ್ಯ, ಕೆಲವು ಸ್ಲೇಟುಗಳು, ಬಳಪಗಳು, ಚಿಕ್ಕ ಮಕ್ಕಳ ಕತೆ ಪುಸ್ತಕಗಳು ಬೇಕು. ಮಕ್ಕಳಿಲ್ವಲ್ಲಮ್ಮ, ಯಾರಿಗಾಗಿ ಇದು? ವಸಂತ ಪಂಚಮಿ ಎಂದರೆ ಅಕ್ಷರಾಭ್ಯಾಸ, ಜ್ಞಾನ ಅಲ್ವಾ ಅಣ್ಣಯ್ಯ? ಅಮ್ಮನವರಿಗೆ ಪುಸ್ತಕಗಳೇ ಅಲಂಕಾರ. ಇದು ಪೂಜೆಗಿಟ್ಟು ನಂತರ ಬಡ ಮಕ್ಕಳಿಗೆ ಹಂಚ್ತೀನಿ. ಒಳ್ಳೆ ಆಲೋಚನೆ ಅಮ್ಮ. ಹಾಗೆ ಅನಾಮಿಕಾ ತನಗೆ ಬೇಕಾದ ಸಾಮಗ್ರಿ ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಅವನಿ, ಅಂಜಲಿ ಆಗಲೇ ಡೆಕೋರೇಷನ್ ಕೆಲಸದವರ ಹತ್ರ ಹಡಾಹುಡಿ ಮಾಡ್ತಾ ಇರ್ತಾರೆ. ಅವನಿ ಅನಾಮಿಕಾ ಕೈಯಲ್ಲಿರುವ ಚೀಲವನ್ನು ನೋಡಿ, ಏನ್ ದೊಡ್ಡಕ್ಕ, ಬಜಾರ್ಗೆ ಹೋಗ್ ಬಂದ್ಯಾ? ಏನು ಆ ಚೀಲದಲ್ಲಿ? ಬರೀ ಸೊಪ್ಪು ಪಪ್ಪೆನಾ? ಅಯ್ಯೋ ಅಕ್ಕ, ನೀನು ಸರಿ. ಅವಳ ಬಜೆಟ್ ಅಷ್ಟೇ ಅಲ್ವಾ, ಪಾಪ. ನಾವು ಡಿಸ್ಟರ್ಬ್ ಮಾಡೋದ್ ಬೇಡ. ಅನಾಮಿಕಾ, ಅವ್ರ ಮಾತನ್ನ ಹಚ್ಕೋಬೇಡ. ನಿಂಗೆ ಏನ್ ಬೇಕಾದ್ರೂ ಹೇಳು, ನಾನು ಸಾಲ ಮಾಡಿ ಆದ್ರೂ ತರ್ತೀನಿ. ಬೇಡ ರೀ, ಸಾಲ ಮಾಡಿ ಮಾಡುವ ಪೂಜೆ ಆಡಂಬರ ಆಗುತ್ತೆ ಹೊರತು ಆರಾಧನೆ ಆಗೋದಿಲ್ಲ. ನನ್ನ ಹತ್ರ ಇರೋದೇ ನನಗೆ 10,000. ನೀವು ನೋಡ್ತಾ ಇರಿ, ನಾಳೆ ನಮ್ಮ ಪೂಜೆ ಅಮ್ಮನವರಿಗೆ ಹಿಡಿಸುತ್ತೆ. ಹಾಗಿರುವಾಗ ವಸಂತ ಪಂಚಮಿ ಹಬ್ಬದ ದಿನ ಬೆಳಿಗ್ಗೆ ಮನೆ ಕಳಕಳೆಯಾಡ್ತಾ ಇರುತ್ತದೆ. ಅವನಿ, ಅಂಜಲಿ ತಮ್ಮ ಹಾಲ್ನಲ್ಲಿ ಭಾರಿ ಸೆಟ್ಟಿಂಗ್ ಹಾಕಿಸುತ್ತಾರೆ. ಬಂಗಾರದ ಬಣ್ಣದ ಮಂಟಪ, ಬೆಲೆ ಬಾಳುವ ರೇಷ್ಮೆ ವಸ್ತ್ರಗಳು, ವಿದೇಶಿ ಹೂಗಳಿಂದ ಅಲಂಕರಣ ಮಾಡುತ್ತಾರೆ. ಮಧ್ಯದಲ್ಲಿ ಒಂದು ಬೆಲೆ ಬಾಳುವ ಕಲ್ಲಿನ ವಿಗ್ರಹವನ್ನು ಇಡುತ್ತಾರೆ. ಅದಕ್ಕೆ ವಜ್ರಗಳ ಹಾರವನ್ನು ಹಾಕುತ್ತಾರೆ. ಅವನಿ ರೇಷ್ಮೆ ಸೀರೆ ಉಟ್ಕೊಂಡು, ಅಂಜಲಿ ನೋಡಿದ್ಯಾ ನಮ್ಮ ಡೆಕೋರೇಷನ್? ಇಂದ್ರಭವನದ ಹಾಗಿದೆ ಅಲ್ವಾ? ಹೌದು ಅಕ್ಕ, ನಮ್ಮ ಸ್ಥಾಯಿಗೆ ಸರಿಯಾಗಿದೆ. ಇನ್ನು ಪೂಜಾರಿಯವರು ಬರದೇ ತಡ. ನಾವು ₹1,00,000 ಕೊಟ್ಟು ಬುಕ್ ಮಾಡಿದ ಹೈಟೆಕ್ ಪೂಜಾರಿಯವರು ಬರ್ತಾ ಇದ್ದಾರೆ. ಅಮ್ಮೋ, ಇಷ್ಟೊಂದು ಖರ್ಚಾ? ಕನಿಷ್ಠ ದೇವರ ಮುಖ ಕೂಡ ಕಾಣಿಸಿದ ಹಾಗೆ ಆಭರಣ ಹಾಕಿದ್ದೀರಲ್ಲ. ಬಹಳ ಹಾಕಿದ್ದೀರಮ್ಮ. ಆದ್ರೆ ದೇವ್ರ ಪೂಜೆ ಅಂತ ಖರ್ಚು ಮಾಡಿದ್ದಾರೆ. ಆದ್ರೆ ಅನಾಮಿಕಾ ಇಲ್ಲಿ ದೊಡ್ಡದಾಗಿ ಹಿತ್ತಲಲ್ಲಿ ಏನೋ ಮಾಡ್ಕೊಳ್ತಾ ಇದ್ದಾಳೆ ಅಪ್ಪ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಹಿತ್ತಲಿಗೆ ಹೋಗುತ್ತಾರೆ. ಅಲ್ಲಿ ಅನಾಮಿಕಾ ಒಂದು ಚಿಕ್ಕದಾದ ಚಪ್ಪರ ಹಾಕಿರುತ್ತಾಳೆ. ಬಾಳೆ ಎಲೆಗಳು, ಮಾವಿನ ತೋರಣಗಳಿಂದ ಅಲಂಕರಿಸಿರುತ್ತಾಳೆ. ಮಧ್ಯದಲ್ಲಿ ಚಿಕ್ಕದಾದ ಒಂದು ಮಣಿಯ ಮೇಲೆ ಅರಿಶಿನದಿಂದ ಮಾಡಿದ ಅಮ್ಮನವರ ಮುಖ, ಅದರ ಹಿಂದೆ ಪುಸ್ತಕಗಳು, ಸ್ಲೇಟುಗಳು, ಪೆನ್ನುಗಳು ಅಂದವಾಗಿ ಜೋಡಿಸಿರುತ್ತಾಳೆ. ಸುತ್ತಲೂ ಶಾವಂತಿಗೆ ಹೂವ, ತಾವರೆ ಹೂವಿನಿಂದ ಅಲಂಕರಿಸುತ್ತಾಳೆ. ಪ್ರಸಾದವಾಗಿ ಹಳದಿ ಬಣ್ಣದ ಪುಳಿಯೋಗರೆ, ಕೇಸರಿ ಬಾತು, ಪರಮಾನ್ನ ಸಿದ್ಧ ಮಾಡಿರುತ್ತಾಳೆ. ವಾತಾವರಣವೆಲ್ಲ ಪ್ರಶಾಂತವಾಗಿ ಆಧ್ಯಾತ್ಮಿಕವಾಗಿರುತ್ತದೆ ಅಲ್ಲಿ. ಏನತ್ತಿಗೆ ಇದು? ಬಹಳ ಸಿಂಪಲ್ ಆಗಿದೆ, ಆದ್ರೆ ಏನೋ ತಿಳಿಯದ ಕಳೆ ಕಾಣಿಸ್ತಾ ಇದೆ. ಕಲೆ ಅಲ್ವಾ ಸುರೇಶ್, ಬಡತನ ಕಾಣಿಸ್ತಾ ಇದೆ ನೋಡು. ಮಣ್ಣಿನ ಗೊಂಬೆಗಳು, ಸ್ಲೇಟು ಇಟ್ಟಿದ್ದಾರೆ. ಇದೇನೋ ಅಂಗನವಾಡಿ ಸ್ಕೂಲಾ? ನಿಜನೇ ಅಕ್ಕ, ನಾವು ಅಲ್ಲಿ ಡೈಮಂಡ್ಸ್ ಇಟ್ರೆ ಇಲ್ಲಿ ಬಳಪ ಇಟ್ಟಿದ್ದಾರೆ. ಕಾಂಪಿಟಿಷನ್ ಒಂದ್ ಸೈಡ್ ಆಗೋಯ್ತು, ನಾವೇ ಗೆದ್ವಿ. ಗೆಲುವು ಸೋಲು ಅನ್ನೋದು ದೇವರು ನಿರ್ಣಯಿಸಬೇಕು. ಅಂಜಲಿ, ಪೂಜೆ ಶುರು ಮಾಡೋಣವಾ? ನಮ್ಮ ಪೂಜಾರಿಯವರು ಬಂದ ಮೇಲೆ ಶುರು ಮಾಡೋಣ. ನಿಮ್ಮ ಪೂಜೆಯನ್ನು ನೀವು ಮಾಡ್ಕೊಳ್ಳಿ. ಇಷ್ಟರಲ್ಲಿ ಅವನಿಯವರು ಕರೆಸಿದ್ದ ಹೈಟೆಕ್ ಪೂಜಾರಿಯವರು ಗಡಿಬಿಡಿಯಿಂದ ಬರ್ತಾರೆ. ಅಮ್ಮನವ್ರೆ, ನಮಗೆ ಟೈಮ್ ಇಲ್ಲ, ಬೇಗ ಶುರು ಮಾಡಿ. ಇನ್ನೊಂದು 4 ಕಡೆ ಅಪಾಯಿಂಟ್ಮೆಂಟ್ ಇದೆ. ದಕ್ಷಿಣೆ ರೆಡಿಯಾಗಿಟ್ಟಿದ್ದೀರಾ? ಹಾ, ಎಲ್ಲ ರೆಡಿ ಪೂಜಾರಿಯವರೇ, ನೀವು ಮಂತ್ರ ಓದ್ಬಿಡಿ. ಪೂಜಾರಿ ಮೊಬೈಲ್ಸ್ ನೋಡುತ್ತಾ ಮಂತ್ರಗಳನ್ನು ಓದಲಿಕ್ಕೆ ಶುರು ಮಾಡುತ್ತಾನೆ. ಓಂ ಹ್ರಾಂ ಹ್ರೀಂ. ಹಾಗಿರುವಾಗ ಪೂಜೆಯ ಮಧ್ಯದಲ್ಲಿ ಪೂಜಾರಿಗೆ ಫೋನ್ ಮೊಳಗುತ್ತದೆ. ಹಲೋ, ಹಾ ಬರ್ತಾ ಇದ್ದೀನಿ, 10 ನಿಮಿಷದಲ್ಲಿ ಆಗಿ ಹೋಗುತ್ತೆ. ನೈವೇದ್ಯ ಇಟ್ಬಿಡಿ. ಅಂಜಲಿ 5 ಸ್ಟಾರ್ ಹೋಟೆಲ್ ಬಾಕ್ಸ್ ತಂದು ಅಲ್ಲಿ ಇಡುತ್ತಾ, ತಗೊಳ್ಳಿ ಪೂಜಾರಿಯವರೇ,
ಕಾಜು ಸ್ವೀಟ್ಸು. ಏನಮ್ಮ ಇದು, ದೇವರಿಗೆ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಡ್ತಾರ, ಬಾಳೆ ಎಲೆ ಇಲ್ವಾ? ಅದು ನಾವು ಮರ್ತು ಹೋದ್ವಿ, ಆದ್ರೂ ಪ್ಯಾಕಿಂಗ್ ಚೆನ್ನಾಗಿದೆ ಅಲ್ವಾ? ಸಾಂಪ್ರದಾಯ ಮುಖ್ಯ ತಾಯಿ, ಸರಿ ಬಿಡಿ, ಏನೋ ಒಂದು ಆಗ್ಲಿ ಬಿಡಿ. ಹಾಗೆ ಹೇಳಿ ಗಬಗಬ ಮಂತ್ರಗಳನ್ನು ಮುಗಿಸುತ್ತಾನೆ. ಆಗಿ ಹೋಯ್ತು, ಏನು ಆರತಿ ಮಾಡಿ. ಏನೋ ಆಗ್ಲೇ ಆಗೋಯ್ತಾ? ನಾವು 1 ಗಂಟೆ ಪೂಜೆ ಅಂದ್ಕೊಂಡ್ವಲ್ಲ. 1 ಗಂಟೆ ಮಾಡಿದ್ರೆ ನನಗೆ ಗಿಟ್ಟಲ್ಲಮ್ಮ, ದುಡ್ಡು ಕೊಟ್ರೆ ಹೊರಡ್ತೀನಿ ಈಗ. ಹಾಗೆ ಹೇಳಿ ಪೂಜಾರಿಯವರು ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಅವನಿ ಅಂಜಲಿ ಮುಖ ಚಿಕ್ಕದಾಗುತ್ತದೆ. ಪೂಜೆ ಏನೋ ಕೊರತೆ ಅನಿಸುತ್ತದೆ ಅವರಿಗೆ. ಏನತ್ಗೆ ಇಷ್ಟು ಖರ್ಚು ಮಾಡಿದ್ದೀರಾ? ಆದ್ರೆ ಪೂಜೆ ಮಾತ್ರ 5 ನಿಮಿಷದಲ್ಲಿ ಆಗೋಯ್ತು. ಆ ಸ್ವೀಟ್ಸ್ ದೇವರಿಗೆ ಇಟ್ಟ ಕೂಡ ಹಾಗೆ ಇಲ್ಲ. ಆ ಪೂಜಾರಿಗೆ ಬುದ್ಧಿ ಇಲ್ಲ. ಸರಿ, ಈಗ ದೊಡ್ಡಕ್ಕನ ಪೂಜೆ ನೋಡೋಣ, ಅವಳೇನ್ ದೊಡ್ಡದಾಗಿ ಮಾಡ್ತಾಳೋ. ಹಾಗೆ ಅಂದುಕೊಂಡು ಎಲ್ಲರೂ ಅನಾಮಿಕಳ ಪೂಜೆ ಹತ್ರ ಹೋಗುತ್ತಾರೆ. ಅನಾಮಿಕ ಸ್ವಯಂ ಆಗಿ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ, ಮಾವಯ್ಯ, ಸರಸ್ವತಿ ದೇವಿ ಎಂದರೆ ಶಬ್ದ ಸ್ವರೂಪಿಣಿ. ಆಕೆಗೆ ಮಂತ್ರಗಳು ಬರದೇ ಇದ್ದರೂ ಮನಸ್ಸಿನಲ್ಲಿ ಒಳ್ಳೆ ಮಾತುಗಳಿದ್ದರೆ ಸಾಕು. ನಾನು ನಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಬೇಕು ಎಂದು ಈ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಎಂದು ಅನಾಮಿಕ ಕಣ್ಣು ಮುಚ್ಚಿಕೊಂಡು ಶ್ರಾವ್ಯವಾಗಿ ಯಾಕೊಂದೆಂದು ತುಷಾರ ಹಾರಧವಳ ಎನ್ನುವ ಶ್ಲೋಕವನ್ನು ಸ್ಪಷ್ಟವಾಗಿ ಭಕ್ತಿಯಿಂದ ಹಾಡಲಿಕ್ಕೆ ಶುರು ಮಾಡುತ್ತಾಳೆ. ಆಕೆ ಗಂಟಲಲ್ಲಿ ಇರುವ ಮಾಧುರ್ಯಕ್ಕೆ, ಭಕ್ತಿಗೆ ಅಲ್ಲಿರುವವರೆಲ್ಲ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕ ಶ್ಲೋಕವನ್ನು ಪೂರ್ತಿಯಾದ ನಂತರ, ಈಗ ಅಮ್ಮನವರಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಎಂದು ಹೇಳಿ ಅನಾಮಿಕ ಒಂದು ಸ್ಲೇಟ್ ಮೇಲೆ ಓಂ ಎಂದು ಬರೆದು ಅಮ್ಮನವರ ಮುಂದೆ ಇಡುತ್ತಾಳೆ. ಈ ಸ್ಲೇಟು ಪುಸ್ತಕಗಳನ್ನು ನಮ್ಮ ಊರಿನಲ್ಲಿರುವ ಬಡ ಮಕ್ಕಳಿಗೆ ದಾನ ಮಾಡೋಣ. ವಿದ್ಯಾ ದಾನಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದೆ ಅಮ್ಮ. ನಿನ್ನ ಹಾಡು ಕೇಳ್ತಾ ಇದ್ರೆ ಸಾಕ್ಷಾತ್ತು ಆ ಸರಸ್ವತಿ ದೇವಿ ಇಲ್ಲೇ ಇದ್ದ ಹಾಗೆ ಅನ್ನಿಸ್ತಾ ಇದೆ. ನಿಜಾನೇ, ಅವನಿಯವರ ಪೂಜೆಯಲ್ಲಿ ಆಡಂಬರ ಇದೆ ಹೊರತು ಆತ್ಮ ಇಲ್ಲಮ್ಮ. ನಿನ್ನ ಪೂಜೆಯಲ್ಲಿ ಆತ್ಮವಿದೆ, ಪರಮಾರ್ಥವಿದೆ. ಅದೇನ್ ಮಾವಯ್ಯ, ನಾವ್ ಇಷ್ಟು ಖರ್ಚು ಮಾಡಿದ್ರು ನಮ್ದು ಚೆನ್ನಾಗಿಲ್ವಾ? ಕೇವಲ ಒಂದು ಹಾಡು ಹೇಳಿದ್ರೆ ದೊಡ್ಡದಾಗುತ್ತಾ ಏನೋ? ಹೌದು, ಇದು ಅನ್ಯಾಯ. ನಮ್ ಪೂಜೆನ ಕೀಳಾಗಿ ನೋಡ್ತಾ ಇದ್ದೀರಾ. ಅವನಿ, ಅಂಜಲಿ, ಜಗಳವಾಡಬೇಡಿ. ಇಲ್ಲಿ ಸೋಲು ಗೆಲುವು ಇಲ್ಲ. ಆದ್ರೆ ನಾನೊಂದು ಚಿಕ್ಕ ವಿಷಯ ಕೇಳ್ತೀನಿ. ಸರಸ್ವತಿ ದೇವಿಯ ಕೈಯಲ್ಲಿರುವುದೇನೋ? ಏನಿರುತ್ತೆ? ವೀಣೆ ಇರುತ್ತೆ. ಇನ್ನೇನಿರುತ್ತೆ? ಆ ಕೈಯಲ್ಲಿ ಪುಸ್ತಕವಿರುತ್ತೆ, ಜಪಮಾಲೆ ಕೂಡ. ಕರೆಕ್ಟ್. ಪುಸ್ತಕ ಜ್ಞಾನಕ್ಕೆ ಸಂಕೇತ, ವೀಣೆ ಕಲೆಗೆ ಸಂಕೇತ, ಜಪಮಾಲೆ ಏಕಾಗ್ರತೆಗೆ ಸಂಕೇತ. ಅಮ್ಮನವರು ಯಾವತ್ತೂ ಬಂಗಾರದ ಒಡವೆ ಹಾಕಿಕೊಂಡು ಕೈಯಲ್ಲಿ ದುಡ್ಡು ಚೀಲವನ್ನು ಹಿಡ್ಕೊಂಡು ಕಾಣಿಸಿದ್ಲಾ? ಇಲ್ಲವಲ್ಲ. ಆಕೆ ಶ್ವೇತವಸ್ತ್ರಧಾರಿಣಿ. ನೀವು ಅಮ್ಮನವರನ್ನು ಬಂಗಾರದಿಂದ ಮುಚ್ಚಿದ್ದೀರಿ ಹೊರತು ಆಕೆಯ ತತ್ವವನ್ನು ಮರೆತು ಹೋಗಿದ್ದೀರಿ. ಅದಕ್ಕೆ ನಿಮ್ಮ ಪೂಜೆಯಲ್ಲಿ ನಿಮಗೆ ತೃಪ್ತಿ ಸಿಕ್ಕಲಿಲ್ಲ. ಅದಕ್ಕೆ ಹೇಳಿದ್ದು ಅಕ್ಷರಶಃ ನಿಜ ಅವನಿ. ನಾವು ದುಡ್ಡಿನಿಂದ ದೇವರನ್ನ ಕೊಂಡ್ಕೋಬೇಕು ಅಂದ್ಕೊಂಡ್ವಿ. ಆದ್ರೆ ಅದಕ್ಕೆ ಭಕ್ತಿ ಮಾಡಿದ ಈ ಪರಮಾನದ ವಾಸೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಇದೇ ನಿಜವಾದ ಪ್ರಸಾದ. ಸುರೇಶ್, ನೀನು ಕೂಡ ಅವ್ರ ಕಡೆನಾ? ನಾನು ನಿಜದ ಕಡೆ ಅವನಿ. ವಸಂತ ಪಂಚಮಿ ಅಂದ್ರೆ ಓದಿನ ಹಬ್ಬ, ಜ್ಞಾನವನ್ನು ಹಂಚುವ ಹಬ್ಬ. ನಾವೇನು ಮಾಡಿದ್ವಿ? ನಾವು ತಿನ್ನೋದಕ್ಕೆ ಬೆಲೆ ಬಾಳುವ ಸ್ವೀಟ್ಸ್ ತರಿಸಿದ್ವಿ. ನಮ್ಮಲ್ಲಿ ಸ್ವಾರ್ಥವಿದೆ. ನಿಜಾನೇ ಅಕ್ಕ, ಬಾವಟ್ಟೆ ಏನೋ. ನಾವು ಎಷ್ಟು ಹೊತ್ತು ನಮ್ಮ ಒಡವೆ, ನಮ್ಮ ಡೆಕೋರೇಷನ್ ಬಗ್ಗೆನೇ ಆಲೋಚಿಸಿದ್ವಿ. ನಿಜಕ್ಕೂ ಪೂಜೆ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದೇ ಮರ್ತೋದ್ವಿ. ಆ ಸಮಯದಲ್ಲಿ ಅವನಿ ಮೌನವಾಗಿದ್ದು ಬಿಡುತ್ತಾಳೆ. ಅನಾಮಿಕ ಹೇಳಿದ್ದು ಕೇಳಿದ್ರಲ್ಲ, ಈಗಲ ಅರ್ಥವಂತವಾಗಿ ಬದುಕೋದಕ್ಕೆ ಕಲ್ತ್ಕೊಳ್ಳಿ. ಅನಾಮಿಕ ಬಡವಳೆಯಾಗಿರ್ಬಹುದು, ಆದ್ರೆ ಗುಣದಲ್ಲಿ ನಿಮಗಿಂತ ಬಹಳ ಧನವಂತಳಮ್ಮ. ಆ ಮಾತಿಗೆ ಅವನಿ ಅಂಜಲಿಯರಿಗೆ ಜ್ಞಾನೋದಯವಾಗುತ್ತದೆ. ತಮ್ಮ ಅಹಂಕಾರ ಎಷ್ಟು ಕಡಿಮೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಇದು ನಿಜವಾದ ಬೆಲೆನ ಮರ್ತೋದ್ವಿ. ನೀನು ನಮಗಿಂತ ಎಲ್ಲ ವಿಷಯದಲ್ಲಿ ದೊಡ್ಡವಳು ಎಂದು ನಿರೂಪಿಸಿದಿ. ಹೌದು ದೊಡ್ಡಕ್ಕ. ನಿನ್ನ ಬುದ್ಧಿವಂತಿಕೆ, ನಿನ್ನ ಸಂಸ್ಕಾರದ ಮುಂದೆ ನಮ್ಮ ದುಡ್ಡು ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ. ನಿಮಗೂ ಅಮ್ಮನವರ ಅನುಗ್ರಹ ಬೇಕು ಅಂತ ಹಾಗೆ ಮಾಡಿದೆ. ನಾವು ಮೂವರು ಈ ಮನೆಯ ಸೊಸೆಯಂದಿರು. ಒಬ್ರು ಅರ್ಥ ಮಾಡಿಕೊಂಡು ಕಲಿತು ಇದ್ದರೆ ಅದೇ ಅಲ್ವಾ ಮನೆಗೆ ಹಬ್ಬ. ಬಹಳ ಸಂತೋಷ ಅನಾಮಿಕಾ. ಈ ದಿನ ನಿಜವಾದ ವಸಂತ ಪಂಚಮಿ ಮಾಡಿದ್ವಿ. ಸರಿ, ಇನ್ನು ತಡ ಏನಕ್ಕೆ? ಅನಾಮಿಕ ಮಾಡಿದ ಪ್ರಸಾದವೇನೋ ಎಲ್ರಿಗೂ ಕೊಡು, ಹಸಿವೆ ಆಗ್ತಾ ಇದೆ. ಬನ್ನಿ ಬನ್ನಿ, ಎಲ್ರು ಸೇರಿ ಊಟ ಮಾಡೋಣ. ನೀಲಿ ಅತ್ತೆ, ಈ ದಿನ ಬಡಿಸುವ ಜವಾಬ್ದಾರಿ ನಮ್ದು. ದೊಡ್ಡಕ್ಕ ಮಾಡಿದ ಅಡಿಗೆನ ನಾವೇ ಎಲ್ಲರಿಗೂ ಬಡಿಸ್ತೀವಿ.
ಹೌದು, ಈ ದಿನದಿಂದ ದೊಡ್ಡಕ್ಕನೇ ನಮಗೆ ಗುರು. ಅವಳ ಹತ್ತಿರ ನಾವು ಜೀವನದ ಪಾಠ ಕಲ್ತ್ಕೋತೀವಿ. ಹಾಗೆ ಅವನಿ ಅಂಜಲಿ ಬದಲಾದ ಮನಸ್ಸಿನಿಂದ ಅನಾಮಿಕಳನ್ನು ಗೌರವಿಸಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕ ತನ್ನ ಬುದ್ಧಿವಂತಿಕೆಯಿಂದ ಸಹನೆಯಿಂದ ವರಗಿತ್ತಿಯರ ಮನಸ್ಸನ್ನು ಗೆಲ್ಲುತ್ತಾಳೆ. ಆ ಮನೆಯಲ್ಲಿ ವಸಂತ ಪಂಚಮಿ ನಿಜವಾದ ಆನಂದವನ್ನು ತುಂಬುತ್ತದೆ. ಮೂವರು ಸೊಸೆಯರು ಕಲೆತು ಬೆರೆತು ಇರೋದ್ರಿಂದ ಶಾರದಾ ಪ್ರಸಾದರ ಕಣ್ಣಿನಲ್ಲಿ ಆನಂದ ತುಂಬಿ ಹರಿಯುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಾಮಾಪುರದಲ್ಲಿ ಶಾರದಾ ಪ್ರಸಾದರ ಕುಟುಂಬ ಒಂದು ಕಾಲದಲ್ಲಿ ಬಹಳ ಬದುಕಿದ ಕುಟುಂಬವೇ. ಆದರೆ ಕಾಲ ಕಳೆದ ನಂತರ ವ್ಯಾಪಾರದಲ್ಲಿ ನಷ್ಟಗಳು ಬಂದು ಇದ್ದ ಆಸ್ತಿಗಳೆಲ್ಲ ಕರಗಿ ಹೋಗುತ್ತದೆ. ಈಗ ಮನೆ ಕಳೆಯುವುದೇ ಕಷ್ಟವಾಗಿ ಬದಲಾಗುತ್ತದೆ. ಶಾರದಾ ಪ್ರಸಾದರಿಗೆ 3 ಮಕ್ಕಳು: ರಮೇಶ್, ಸುರೇಶ್, ಅರುಣ್. ಮೂವರು ಬೇರೆ ಬೇರೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಾ ಇದ್ದರೂ ಬರುವ ಸಂಬಳ ಮನೆ ಖರ್ಚಿಗೆ, ಸಾಲದ ಬಡ್ಡಿಗೆ ಸರಿ ಹೋಗ್ತಾ ಇರ್ಲಿಲ್ಲ. ಮನೆಯಲ್ಲಿ ಬಡತನ ತಾಂಡವ ಮಾಡ್ತಾ ಇರುತ್ತೆ. ಒಂದು ದಿನ ಬೆಳಿಗ್ಗೆ ಆ ಮನೆಯ ಹಾಲ್ನಲ್ಲಿ ಶಾರದಾ ಪ್ರಸಾದ್ ವಿಚಾರದಿಂದ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನು ಅಂದ್ರೆ, ಈ ತಿಂಗಳು ಬಡ್ಡಿ ಕಟ್ಟೋದಕ್ಕೆ ಕೂಡ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಇದು ಹೀಗೆ ಆದ್ರೆ ಮುಂದೆ ಏನ್ ಗತಿನೋ ಏನೋ. ನಂಗೂ ಅದೇ ಅರ್ಥವಾಗ್ತಿಲ್ಲ ಶಾರದಾ. ಒಂದು ಕಾಲದಲ್ಲಿ 4 ಅನ್ನ ಕೊಟ್ಟ ಕೈಗಳು ನಮ್ದು. ಈಗ ನಾವೇ ಸಾಲಕ್ಕಾಗಿ ಕೈ ಚಾಚಬೇಕಾಗಿ ಬಂದಿದೆ. ಮಕ್ಕಳು 3 ಕಷ್ಟಪಡ್ತಾ ಇದ್ದಾರೆ ಹೊರತು ಅವರ ಸಂಪಾದನೆ ಯಾವ ಮೂಲೆಗೂ ಸರಿ ಹೋಗ್ತಾ ಇಲ್ಲ. ರಮೇಶ್ ಸಂಬಳ ಮನೆ ಬಾಡಿಗೆಗೆ ಸರಿ ಹೋಗುತ್ತೆ. ಸುರೇಶ್, ಅರುಣರ ಸಂಪಾದನೆ ತರಕಾರಿಗೆ, ಹಾಲಿಗೆ ಆಗಿ ಹೋಗುತ್ತೆ. ನನಗೇನಕ್ಕೂ ತುಂಬಾ ಭಯವಾಗ್ತಾ ಇದ್ದಾರೆ. ಮೊನ್ನೆ ಆ ಬಡ್ಡಿ ವ್ಯಾಪಾರಿ ಮನೆಗ್ ಬಂದು ಜಗಳ ಮಾಡ್ದ. ಈ ಸಲ ದುಡ್ಡು ಕೊಡ್ತಾ ಇದ್ರೆ ಮನೆನ ಜಪ್ತು ಮಾಡ್ತೀನಿ ಅಂತ ಇದ್ದ. ಈ ವಯಸ್ಸಲ್ಲಿ ನಾವು ರೋಡ್ ಮೇಲೆ ಬೀಳ್ಬೇಕೋ ಏನೋ ದಿಗಿಲಾಗಿದೆ. ಹಾಗೆ ಆಗೋದಕ್ಕೆ ಬಿಡಲ್ಲ ಶಾರದಾ. ನನ್ನ ಪ್ರಾಣ ಇರುವವರೆಗೂ ಈ ಮನೆನ ಯಾರೂ ತಗೊಳ್ಳೋದಿಲ್ಲ. ಆದರೆ ಪರಿಸ್ಥಿತಿ ಕೈದಾಟಿ ಹೋಗ್ತಾ ಇದೆ. ಏನೋ ಒಂದು ಮಾಡ್ಬೇಕು. ಇಷ್ಟರಲ್ಲಿ 3 ಮಕ್ಕಳು ರಮೇಶ್, ಸುರೇಶ್, ಅರುಣರು ದಿಗಿಲಿನಿಂದ ಮನೆಗೆ ಬರುತ್ತಾರೆ. ಅವರ ಮುಖವನ್ನು ನೋಡ್ತಾ ಇದ್ರೆ ಏನೋ ನಡೆದಿದೆ ಎಂದು ಅರ್ಥವಾಗುತ್ತೆ. ಏನ್ರೋ 3 ಹೀಗೆ ಬಂದ್ರಿ? ಈ ದಿನ ಕೆಲ್ಸಕ್ಕೆ ಹೋಗಿಲ್ವಾ? ರಮೇಶು, ಯಾಕೋ ಆತರ ಇದೆಯಾ? ಅಮ್ಮ, ನನ್ನ ಫ್ಯಾಕ್ಟ್ರಿಲಿ ಚಿಕ್ಕ ಗಲಾಟೆ ನಡೀತು. ಓನರು ಇನ್ಮೇಲೆ ಕೆಲ್ಸಕ್ಕೆ ಬರಬೇಡ ಅಂದ್ರು. ನನ್ ಜೊತೆ ಸುರೇಶನ, ಅರುಣನ ಕೂಡ ಕೆಲಸದಿಂದ ತೆಗ್ದಾಕಿದ್ದಾರೆ. ಏನು? ಕೆಲಸದಿಂದ ತೆಗ್ದಾಕಿದಾರ? ಅಯ್ಯೋ ದೇವ್ರೆ, ಈಗ ನಮ್ಮ ಪರಿಸ್ಥಿತಿ ಏನು? ಇರುವ ಆ ಚಿಕ್ಕ ಆಧಾರ ಕೂಡ ಹೊರಟೋಯ್ತೆ. ಹೌದು ಅಪ್ಪ, ಕಂಪನಿ ನಷ್ಟದಲ್ಲಿದೆ ಅಂತೆ. ಅದಕ್ಕೆ ಅರ್ಧ ಜನನ ತೆಗ್ದಾಕಿದ್ದಾರೆ. ಅದರಲ್ಲಿ ನಾವು ಕೂಡ ಇದ್ದೀವಿ. ಈಗ ಹೊಸ ಕೆಲಸ ಹುಡುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಅಪ್ಪ. ಯಾರು ಕೆಲಸ ಕೊಡ್ತಾ ಇಲ್ಲ. ನನ್ನ ಬದುಕು ಯಾವಾಗ್ಲೂ ಹೇಗೇನಾ, ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ. ಈಗ ಮನೆ ಹೇಗೆ ಕಳೆಯುತ್ತೆ? ನಾಳೆ ಅಡಿಗೆ ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ. ಆ ಸಮಯದಲ್ಲಿ ಶಾರದಳ ಅಳು ನೋಡಿ ಸೊಸೆಯಂದಿರು ಅನಾಮಿಕ, ಅವನಿ, ಅಂಜಲಿ ಅಲ್ಲಿಗೆ ಬರುತ್ತಾರೆ. ವಿಷಯವೆಲ್ಲ ಕೇಳಿಸ್ಕೋತಾರೆ. ಅನಾಮಿಕ ಮುಂದಕ್ಕೆ ಬರ್ತಾಳೆ. ಅತ್ತೆ, ಸುಮ್ನೆ ಇರಿ. ಕಷ್ಟಗಳು ಮನುಷ್ಯನಿಗೆ ಅಲ್ವಾ ಬರೋದು? ನೀವೇನು ಭಯಪಡಬೇಡಿ. ಏನೋ ಒಂದು ದಾರಿ ಸಿಕ್ಕುತ್ತೆ. ದಾರಿ ಸಿಕ್ಕೋದಾ? ಇರೋ ದಾರಿ ಎಲ್ಲ ಮುಚ್ಚೋಗಿದೆ ಅನಾಮಿಕ. ನಿಂಗ್ ಗೊತ್ತಿಲ್ಲ, ಸಾಲದವರು ಮೈ ಮೇಲ್ ಬಿದ್ರೆ ಎಷ್ಟು ಅವಮಾನನೋ. ಅತ್ತೆ, ಅಳಬೇಡಿ. ಮಾವಯ್ಯ ಇದ್ದಾರಲ್ಲ, ಏನೋ ಒಂದು ಆಲೋಚಿಸ್ತಾರೆ. ಹೌದು ಅತ್ತೆ, ಹೀಗೆ ಅತ್ರೆ ನಮ್ಮ ಸಮಸ್ಯೆ ತೀರಲ್ವಲ್ಲ. ನಾವು ಆಲೋಚಿಸ್ಬೇಕು. ಆಲೋಚಿಸೋದಕ್ಕೇನಿದೆ ಅಮ್ಮ? ಇನ್ನು ನಮ್ ಕೈಯಲ್ಲಿ ಏನೂ ಇಲ್ಲ. ಇನ್ನು ಆ ದೇವ್ರೇ ದಿಕ್ಕು ನಮ್ಗೆ. ಆ ದಿನ ರಾತ್ರಿ ಎಲ್ಲರೂ ಹಸುವಿನಿಂದಿರುತ್ತಾರೆ. ಆ ರಾತ್ರಿ ಹಸುವಿನಿಂದ ಮಲಗಿಕೊಂಡ ಕುಟುಂಬದ ಪರಿಸ್ಥಿತಿ ನೋಡಿ 3 ಸೊಸೆಯಂದರು ಸ್ರವಿಸಿ ಹೋಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕ, ಅವನಿ, ಅಂಜಲಿ ಅಡುಗೆ ಮನೆಯಲ್ಲಿ ರಹಸ್ಯವಾಗಿ ಮಾತಾಡ್ಕೋತಾ ಇರ್ತಾರೆ. ನೋಡಿದ್ರ ಅತ್ತೆ ಮಾವಯ್ಯ ಎಷ್ಟು ದುಃಖ ಪಡ್ತಾ ಇದ್ದಾರೆ. ನಮ್ಮ ಗಂಡಂದಿರು ಕೂಡ ನಿಸ್ಸಹಾಯವಾಗಿದ್ದಾರೆ. ಈಗ ನಾವು ಹೀಗೆ ಕೈ ಕಟ್ಟಿ ಕೂತರೆ ನಾಳೆ ನಮ್ಮ ಕುಟುಂಬ ರೋಡ್ ಮೇಲೆ ಬೀಳುತ್ತೆ. ನಿಜನೇ ಅಕ್ಕ, ಆದ್ರೆ ನಾವೇನ್ ಮಾಡಬಲ್ಲೆವು? ನಮ್ಮ ಹತ್ರ ಬಂಡವಾಳ ಹಾಕೋದಕ್ಕೆ ದುಡ್ಡಿಲ್ಲ. ನಮಗೆ ದೊಡ್ಡ ಓದು ಕೂಡ ಇಲ್ಲ. ಹೌದು ಅಕ್ಕ, ಆದ್ರೂ ನಾವು ಹೆಂಗಸರು ಹೊರಗೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಊರಲ್ಲಿ ಜನಗಳು ಏನ್ ಅನ್ಕೋತಾರೆ ಏನೋ ಅಂತ ಭಯವಾಗ್ತಿದೆ. ಮಾವಯ್ಯ ಒಪ್ಕೋತಾರಾ? ಅಂಜಲಿ, ಜನ ಏನ್ ಅನ್ಕೋತಾರೆ ಅಂತ ಆಲೋಚಿಸಿದ್ರೆ ನಮ್ಮ ಹಸುವೆ ತೀರೋದಿಲ್ಲ. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹೊರಗೆ ಬರಲೇಬೇಕು. ನನ್ನ ಹತ್ರ ಒಂದು ಆಲೋಚನೆ ಇದೆ. ಏನಕ್ಕ ಅದು? ನಾವು 3 ಬಡ ಸೊಸೆಯರ ಬಿಸ್ನೆಸ್ ಶುರು ಮಾಡೋಣ. ಬಿಸ್ನೆಸ್? ನಮ್ಮ ಹತ್ರ ಚಿಲ್ಲರೆ ಕಾಸು ಕೂಡ ಇಲ್ವಲ್ಲ ಅಕ್ಕ, ಹೇಗೆ ಶುರು ಮಾಡೋಣ? ದುಡ್ಡಿನಿಂದ ಮಾಡೋದು ವ್ಯಾಪಾರ ಅಲ್ಲ ಅಂಜಲಿ. ಬುದ್ಧಿವಂತಿಕೆಯಿಂದ ಕಷ್ಟದಿಂದ ಮಾಡೋದೇ ನಿಜವಾದ ವ್ಯಾಪಾರ. ನಮ್ಗೆ ಅಡಿಗೆ ಬರುತ್ತಲ್ಲ, ನಮ್ಮ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಅತ್ತೆ ಯಾವಾಗ್ಲೂ ಮೆಚ್ಕೋತಾರಲ್ಲ. ನಾವು ಒಂದು ಚಿಕ್ಕ ಟಿಫಿನ್ ಸೆಂಟರ್ ಇಲ್ಲ ಕ್ಯಾಟರಿಂಗ್ ಅಂತದನ್ನು ಶುರು ಮಾಡೋಣ.
ಟಿಫಿನ್ ಸೆಂಟರ್ ಅಂದ್ರೆ ಗಾಡಿ ಕೊಂಡ್ಕೋಬೇಕು, ಸಾಮಾನ್ ಕೊಂಡ್ಕೋಬೇಕು, ಅದಕ್ಕೆ ದುಡ್ಡು ಬೇಕಲ್ವಾ? ನಾವು ಗಾಡಿ ಕೊಂಡ್ಕೊಳ್ಳೋದು ಬೇಡ, ನಮ್ಮ ಮನೆ ಮುಂದಿರುವ ಖಾಲಿ ಸ್ಥಳದಲ್ಲೇ ಶುರು ಮಾಡೋಣ. ಮನೆಯಲ್ಲಿರುವ ಪಾತ್ರೆಗಳನ್ನೇ ಉಪಯೋಗಿಸೋಣ. ಸಾಮಾನಿಗಾಗಿ ನನ್ನ ಹತ್ರ ಎತ್ತಿಟ್ಟ ಹಳೆ ಬಂಗಾರದ ಬಳೆಗಳು ಕೂಡ ಇದೆ. ಅಕ್ಕ, ಇದು ವರ್ಕೌಟ್ ಆಗುತ್ತಾ? ನಾವು ಬಡವರು ಅಂತ ಎಲ್ರಿಗೂ ಗೊತ್ತು, ನಮ್ಮ ಹತ್ರ ಯಾರು ಕೊಂಡ್ಕೋತಾರೆ? ನಮ್ಮ ಬಡತನನೇ ನಮ್ಮ ಬಂಡವಾಳ ಅಂಜಲಿ. ನಾವು ಶುಭ್ರವಾಗಿ ರುಚಿಯಾಗಿ ಅಡಿಗೆ ಮಾಡಿಕೊಟ್ರೆ ಜನ ತಪ್ಪದೇ ಬರ್ತಾರೆ. ನಾವು ಕಷ್ಟಪಟ್ರೆ ಫಲಿತ ಅದರಿಂದಾಗಿ ಬರುತ್ತೆ. ನೀವು ನನ್ನ ಜೊತೆಯಾಗಿರ್ತೀರಾ? ನಾನಿರ್ತೀನಿ ಅಕ್ಕ. ನನ್ನ ಕುಟುಂಬಕ್ಕಾಗಿ ನಾನು ಎಷ್ಟಾದ್ರೂ ಕಷ್ಟಪಡ್ತೀನಿ. ನನಗೂ ಕೆಲಸ ಅಂದ್ರೆ ಸೋಂಬೇರಿತನ ಹೊರತು ಈ ಪರಿಸ್ಥಿತಿ ನೋಡುತ್ತಾ ಇದ್ರೆ ಭಯವಾಗುತ್ತೆ. ಸರಿ ಅಕ್ಕ, ನಾನು ಕೂಡ ನಿಮ್ ಜೊತೆನೇ ಇರ್ತೀನಿ. ಏನ್ ಮಾಡ್ಬೇಕು ಹೇಳು? ಹಾಗೆ ಅಂದುಕೊಂಡು ಮೂವರು ಸಸ್ಯರು ಹಾಲ್ಗೆ ಬಂದು ಶಾರದಾ ಪ್ರಸಾದರ ಹತ್ರ ಮಾತನಾಡುತ್ತಾರೆ. ಅತ್ತೆ, ಮಾವಯ್ಯ, ನಾವು ಒಂದು ನಿರ್ಣಯ ತಗೊಂಡಿದೀವಿ. ಏನಮ್ಮ ಅದು? ಇಲ್ಲಿದ್ದು ಹಸುವೆಂದಿರೋದು ಬಿಟ್ಟು ತವ್ರ ಮನೆಗೆ ಹೊರಟೋಗ್ತೀರಾ? ಹೋಗಿ ಅಮ್ಮ, ಅಲ್ಲಾದ್ರೂ ಹೊಟ್ಟೆ ತುಂಬಾ ತಿಂತೀರಾ? ಇಲ್ಲ ಅತ್ತೆ, ಕಷ್ಟ ಬಂದಾಗ ಬಿಟ್ಟು ಹೋಗೋದು ಸೊಸೆಂದ್ರಲ್ಲ. ನಾವು ಮನೆನ ನಿಲ್ಲಿಸ್ಬೇಕು ಅಂದ್ಕೊಂಡಿದೀವಿ. ನಾವು ಒಂದು ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿದೀವಿ. ವ್ಯಾಪಾರನ? ನೀವಾ? ಮೊದಲೇ ನಮ್ಮ ಹತ್ರ ದುಡ್ಡಿಲ್ಲ, ಈಗ ವ್ಯಾಪಾರ ಅಂದ್ರೆ ಹೇಗೆ ತಾಯಿ? ಮಾವಯ್ಯ, ನಾನು ನಮ್ಮ ಮನೆ ಮುಂದೆ ಟಿಫಿನ್ ಸೆಂಟರ್ ಇಡ್ಬೇಕು ಅಂದ್ಕೊಂಡಿದ್ದೀನಿ. ಮನೆಯಲ್ಲಿರುವ ವಸ್ತುಗಳಿಂದಲೇ ಮಾಡ್ತೀವಿ. ನಮಗೆ ನಿಮ್ಮ ಅನುಮತಿ ಬೇಕು. ಇಷ್ಟರಲ್ಲಿಯೇ ರಮೇಶ್ ಅಲ್ಲಿಗೆ ಬರ್ತಾನೆ. ಏನನಮಿಕಾ, ನೀವು ಟಿಫಿನ್ ಸೆಂಟರ್ ಇಡ್ತೀರಾ? ಊರಿನವ್ರು ಏನ್ ಅಂದ್ಕೋತಾರೆ? ಹೆಂಗಸರು ಹೊರಗೆ ನಿಂತ್ಕೊಂಡು ವ್ಯಾಪಾರ ಮಾಡೋದ? ನನಗಿಷ್ಟವಿಲ್ಲ. ಏನು ಅಂದ್ರೆ, ಹಸುವೆಗೆ ಗಂಡಸು ಹೆಂಗಸು ಅಂತ ಭೇದವಿಲ್ಲ. ನಮ್ಮ ಸಾಲ ತೆರಬೇಕು ಅಂದ್ರೆ, ಅತ್ತೆ ಮಾವ ಸಂತೋಷವಾಗಿರ್ಬೇಕು ಅಂದ್ರೆ ಇದೊಂದೇ ಮಾರ್ಗ. ದಯವಿಟ್ಟು ಅಡ್ಡ ಬರಬೇಡಿ. ರಮೇಶು, ಅನಾಮಿಕ ಹೇಳಿದ್ದು ನಿಜನೇ ಕಣೋ. ಅವ್ರೇನೋ ಕಷ್ಟಪಟ್ಟು ನಮ್ಮನ್ನ ಆಧರಿಸ್ತೀವಿ ಅಂತ ಇದ್ದಾರಲ್ಲ, ನಾವೇನಕ್ಕೆ ಬೇಡ ಅನ್ಬೇಕು ಹೇಳು? ಅಮ್ಮ ಅನಾಮಿಕ, ನಿನ್ನಿಷ್ಟ, ನಡೆಸು. ಜಾಗೃತಿಯಾಗಿರು ತಾಯಿ. ಸರಿ ಅಮ್ಮ, ನಿನ್ನ ಧೈರ್ಯ ನನಗೆ ಹಿಡಿಸಿದೆ. ಆದ್ರೆ ಬಂಡವಾಳಕ್ಕಾಗಿ ಏನ್ ಮಾಡ್ತೀರಾ? ನನ್ನ ಹತ್ರ ಇರುವ ಹಳೆ ಬಂಗಾರದ ಬಳೆಗಳನ್ನು ಮಾರಿ ಸಾಮಾನು ತರ್ತೀನಿ ಮಾವಯ್ಯ. ಈ ದಿನದಿಂದಲೇ ಕೆಲಸ ಶುರು. ಹಾಗೆ ಹೇಳಿ ಅನಾಮಿಕಾ ತನ್ನ ಹಳೆ ಬಂಗಾರದ ಬಳೆಗಳನ್ನು ಮಾರಿ ಬಂದ ದುಡ್ಡಿನಿಂದ ಅಕ್ಕಿ, ಬೇಳೆ, ಎಣ್ಣೆ ತರುತ್ತಾಳೆ. ಮನೆ ಮುಂದೆ ಒಂದು ಟೇಬಲ್ ಹಾಕಿ ಅಮ್ಮ ಕೈನ ಅಡುಗೆ, ಮೂವರು ಸೊಸೆಯಂದಿರ ಟಿಫಿನ್ ಸೆಂಟರ್ ಅಂತ ಬೋರ್ಡ್ ಇಡ್ತಾರೆ. ಮೊದಲ ದಿನದ ವ್ಯಾಪಾರ ಶುರುವಾಗುತ್ತದೆ. ಆ ದಿನ ಬೆಳಿಗ್ಗೆ ಟಿಫಿನ್ ಸೆಂಟರ್ ಹತ್ರ ಅನಾಮಿಕಾ ದೋಸೆ ಹಾಕುತ್ತಾಳೆ. ಅವನಿ ಚಟ್ನಿ ಬಡಿಸುತ್ತಾಳೆ. ಅಂಜಲಿ ಪ್ಲೇಟ್ ತೊಳೆಯುತ್ತಾ ದುಡ್ಡು ತಗೋತಾ ಇರ್ತಾಳೆ. ಅಬ್ಬಾ, ಕಾಲು ಎಳಿತಾ ಇದೆ ಅಕ್ಕ. ಸಾಯಂಕಾಲಕ್ಕೆ ಲೆಕ್ಕ ನೋಡಿಕೊಂಡರೆ ಇಟ್ಟ ಬಂಡವಾಳದಲ್ಲಿ ಅರ್ಧ ಕೂಡ ಬಂದಿರಲಿಲ್ಲ. ಅಂಜಲಿ ನಿರಾಸೆ ಪಡುತ್ತಾಳೆ. ಆ ದಿನ ರಾತ್ರಿ ಮನೆಯೊಳಗೆ ಎಲ್ರೂ ಕೂತಿರ್ತಾರೆ. ಎಲ್ರಿಗೂ ದುಃಖ ಅನಿಸ್ತಾ ಇರುತ್ತೆ. ಅಕ್ಕ, ಬೆಳಿಗ್ಗೆ ಎಲ್ಲ ಕಷ್ಟಪಟ್ಟು ಬಂದ್ರೆ 400 ರೂಪಾಯಿ ಮಾತ್ರನೇ. ಹೀಗಾದ್ರೆ ನಾವು ಕೋಟೀಶ್ವರರು ಯಾವಾಗ ಆಗ್ತೀವಿ? ಸಾಲ ಯಾವಾಗ ತಿರುತ್ತೆ? ನನಗೆ ಸೊಂಟ ನೋವು ಬರ್ತಾ ಇದೆ. ನಾಳೆ ನಾನು ಬರಲ್ಲ. ಅಂಜಲಿ, ಒಂದು ದಿನದಲ್ಲೇ ಲಾಭ ಬರಲ್ಲ. ನಮಗೆ ಸಹನೆ ಇರಬೇಕು. ಹೌದು ಅಂಜಲಿ, ಈ ದಿನ ಕಡಿಮೆ ಜನ ಬಂದಿದ್ದಾರೆ. ನಾಳೆ ನಮ್ಮ ರುಚಿ ಬಗ್ಗೆ ತಿಳಿದು ಇನ್ನೂ ಹೆಚ್ಚು ಜನ ಬರ್ತಾರೆ. ನಾವು ಕ್ವಾಲಿಟಿ ಕಡಿಮೆ ಮಾಡಬಾರ್ದು. ನಾಳೆ ಮೆನು ಬದಲಾಯಿಸೋಣ. ಕೇವಲ ಇಡ್ಲಿ ದೋಸೆ ಅಲ್ಲದೆ ಪೂರಿ ವಡೆ ಕೂಡ ಹಾಕೋಣ. ಅಮ್ಮ ಅನಾಮಿಕಾ, ಸಾಮಾನು ಕೊಂಡ್ಕೊಳ್ಳೋದಕ್ಕೆ ದುಡ್ಡಿದ್ಯಾ? ಈ ದಿನ ಬಂದ ದುಡ್ಡಿನಿಂದ ನಾಳೆಗೆ ಸರಿ ಹೋಗುವಷ್ಟು ಸಾಮಾನು ಬರುತ್ತೆ. ನಮ್ಮ ಆಸೆನ ಕಳ್ಕೋಬಾರ್ದು. ನಿಮ್ಮ ಕಷ್ಟ ನೋಡ್ತಾ ಇದ್ರೆ ದುಃಖ ಅನ್ಸುತ್ತೆ ಅನಾಮಿಕಾ. ನಾವು ಗಂಡಸರಾಗಿ ಮನೆಯಲ್ಲಿ ಕೂತಿದ್ದೀವಿ. ನೀವು ಮನೆಯಲ್ಲಿ ಖಾಲಿಯಾಗಿರ್ಬೇಡಿ. ನಾಳೆ ಮಾರ್ಕೆಟ್ಗೆ ಹೋಗಿ ಚೌಕಾಸಿಯಲ್ಲಿ ತರಕಾರಿ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ತಗೊಂಡು ಬನ್ನಿ. ಸುರೇಶ್, ಅರುಣ್, ನೀವು ಪ್ಲೇಟು ಎಲೆಗಳು ಕಡಿಮೆ ರೇಟಿನಲ್ಲಿ ತಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ತಪ್ಪದೇ ಹೊತ್ತಿಗೆ ನಾವು ಕೆಲಸ ಮಾಡ್ತೀವಿ. ಹಾಗೆ ಅನಾಮಿಕಾ ಎಲ್ಲರನ್ನು ಪ್ರೋತ್ಸಾಹಿಸುತ್ತಾ ಮುಂದಕ್ಕೆ ನಡೆಸುತ್ತಾಳೆ. ಮಾರನೇ ದಿನ ರಮೇಶ್, ಸುರೇಶ್, ಅರುಣರು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ತಾಜಾ ತರಕಾರಿ ಸಾಮಾನು ತರುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿಯರು ಮತ್ತಷ್ಟು ಉತ್ಸಾಹದಿಂದ ಅಡಿಗೆ ಶುರು ಮಾಡುತ್ತಾರೆ. ಒಂದು ವಾರದ ನಂತರ ಟಿಫಿನ್ ಸೆಂಟರ್ ಹತ್ರ ಜನ ರದ್ದಿಯಾಗಿರುತ್ತೆ. ಸ್ವಾಮಿ, ಇಲ್ಲಿ ತಗೊಳ್ಳಿ ನಿಮ್ ಪೂರಿ. ಅಣ್ಣಯ್ಯ, ನಿಮ್ ದೋಸೆ ರೆಡಿ. ಅವನಿ, ಆ ಸಾಂಬಾರ್ ಪತ್ರೆ ಇಲ್ಲಿ ಕೊಡು, ಜನ ಹೆಚ್ಚಾಗಿದ್ದಾರೆ. ನೋಡಿದ್ಯಾ ಅಂಜಲಿ, ನಿನ್ನ ಸೊಂಟದ ನೋವು ಮಾಯವಾದ ಹಾಗಿದೆ. ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿದ್ಯೋ. ದುಡ್ಡು ಕಾಣಿಸ್ತಾ ಇದ್ರೆ ನೋವು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲಕ್ಕ. ಈ ದಿನ ಗಲ್ಲಪೆಟ್ಟಿಗೆ ತುಂಬಿ ಹೋಗಿದೆ. ನಮ್ಮ ಕಷ್ಟ ಫಲಿಸಿದೆ. ನಮ್ಮ ಟಿಫಿನ್ ರುಚಿ ಊರೆಲ್ಲ ತಲುಪಿದೆ. ಇಷ್ಟರಲ್ಲಿ ಒಂದು ದೊಡ್ಡ ಕಾರು ಅಲ್ಲಿಗೆ ಬಂದು ನಿಲ್ಲುತ್ತದೆ. ಅದರೊಳಗಿಂದ ಒಬ್ಬ ವ್ಯಾಪಾರಿ ಬರುತ್ತಾನೆ. ಇಲ್ಲಿ 3 ಸೊಸೆಯಂದರ ಟಿಫಿನ್ ಸೆಂಟರ್ ಅಂದ್ರೆ ಇದೇನಾ? ಹೌದು ರೀ, ಬನ್ನಿ, ಏನ್ ಬೇಕು? ನಾನು ತಿನ್ನೋದಕ್ಕೆ ಬಂದಿಲ್ಲಮ್ಮ. ನಮ್ಮ ಫ್ಯಾಕ್ಟರಿಯಲ್ಲಿ ದಿನವೂ 100 ಜನ ಕಾರ್ಮಿಕರಿಗೆ ಮಧ್ಯಾಹ್ನದ ಹೊತ್ತು ಊಟ ಬೇಕು. ನಿಮ್ಮ ಟಿಫಿನ್ ರುಚಿ ಚೆನ್ನಾಗಿದೆ ಅಂತ ಕೇಳಿದೀನಿ. ನೀವು ಊಟ ಕೂಡ ಸಪ್ಲೈ ಮಾಡ್ತೀರಾ? 100 ಜನನ ಅಂದ್ರೆ ದಿನಕ್ಕೆ 100 ಊಟಗಳು. ಹೌದಮ್ಮ, ಒಳ್ಳೆ ರೇಟೇ ಕೊಡ್ತೀನಿ.
ಆದ್ರೆ ರುಚಿ ಶುಭ್ರತೆ ಹೀಗೆ ಇರ್ಬೇಕು. ನಾಳೆಯಿಂದನೇ ಕೆಲಸ ಶುರು ಮಾಡ್ತೀರಾ? ತಪ್ಪದೆ ಸರ್, ನಾವು ಮಾಡಿ ಕಳಿಸ್ತೀವಿ. ನಮ್ಮ ಮಾವಯ್ಯ ನಮ್ಮವರು ಬಂದು ನಿಮ್ ಜೊತೆ ಅಗ್ರಿಮೆಂಟ್ ಮಾತಾಡ್ತಾರೆ. ಸರಿ, ತಗೊಳ್ಳಿ ಅಡ್ವಾನ್ಸ್ 10,000 ರೂಪಾಯಿ. ನಾಳೆ ಮಧ್ಯಾಹ್ನಕ್ಕೆ ಊಟ ರೆಡಿಯಾಗಿರ್ಬೇಕು. ಹಾಗೆ ಹೇಳಿ ವ್ಯಾಪಾರವೆತ್ತ ಹೊರಟು ಹೋಗುತ್ತಾನೆ. ಅಂಜಲಿ 10,000 ರೂಪಾಯಿ ನೋಟನ್ನು ನೋಡಿ ಕೇಕೆ ಹಾಕುತ್ತಾಳೆ. ಅಕ್ಕ, 10,000! ಒಂದೇ ಸಲಕ್ಕೆ 10,000! ನಾವು ಗೆದ್ವಿ ಅಕ್ಕ. ನಿಜವಾಗಿ ಇದು ಅದ್ಭುತ. ಅನಾಮಿಕಾ ಅಕ್ಕಳ ಐಡಿಯಾ ಸೂಪರ್. ಇದು ನಮ್ಮೆಲ್ಲರ ವಿಜಯ. ಬನ್ನಿ, ಈ ವಿಷಯ ಅತ್ತೆಗೆ ಹೇಳಬೇಕು. ಹಾಗೆ ಆ ಮನೆಯೊಳಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ಶಾರದಳ ಕೈಯಲ್ಲಿ ಅನಾಮಿಕಾ 10,000 ಕೊಡ್ತಾಳೆ. ಅಮ್ಮ, ನೀವೇ ನಮ್ಮನೆ ಮಹಾಲಕ್ಷ್ಮಿಯರು. ನಮ್ಮ ಕಷ್ಟನ ತೀರ್ಸೋದಕ್ಕೆ ಹುಟ್ಟಿದ್ದೀರಮ್ಮ ನೀವು. ನನ್ನ ಮಕ್ಕಳು ಮಾಡಲಾರ್ದ ಕೆಲಸ ನೀವು ಮಾಡಿದ್ದೀರಮ್ಮ. ನನಗೆ ಬಹಳ ಗರ್ವ ಅನ್ಸುತ್ತೆ. ಅನಾಮಿಕಾ, ನಿನ್ನಿಂದಲೇ ಈ ದಿನ ನಮಗೆ ತಲೆ ಎತ್ತುವ ಧೈರ್ಯ ಬಂದಿದೆ. ಆ ವ್ಯಾಪಾರವೇತ್ತ ಕೌಂಟರ್ ಕೊಟ್ಟಿದ್ದಾರೆ. ಅದರಿಂದ ನಾವು 3 ಅಣ್ಣ ತಮ್ಮಂದಿರು ಊಟದ ಪ್ಯಾಕೆಟ್ ತಗೊಂಡೋಗಿ ಫ್ಯಾಕ್ಟ್ರಿಲಿ ಕೊಡ್ತೀವಿ. ಡೆಲಿವರಿ ಜವಾಬ್ದಾರಿ ನಮ್ದು. ಹೌದು, ಅಡಿಗೆ ಕೆಲಸ ನೀವು ನೋಡ್ಕೊಳ್ಳಿ, ಹೊರಗಿನ ಕೆಲಸ ನಾವು ನೋಡ್ಕೋತೀವಿ. ನಾವು 3 ಸೊಸೆಯಂದಿರ ಬಿಸ್ನೆಸ್ ಈಗ ನಮ್ಮ 3 ಸೊಸೆಯರು ಅಂಡ್ ಸನ್ಸ್ ಆಗಿ ಹೋಗಿದೆ. ಆ ದಿನದಿಂದ ಅವರ ದೆಸೆ ತಿರುಗುತ್ತದೆ. ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟಗಳು. 3 ಸೊಸೆಯಂದಿರು ಅವಿಶ್ರಾಂತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಅಂಜಲಿ ಸೋಂಬೇರಿತನ ಬಿಡುತ್ತಾಳೆ. ಅವನಿ ಬುದ್ಧಿವಂತಿಕೆಯಿಂದ ಸಾಮಾನು ಉಳಿತಾಯ ಮಾಡುವುದು, ಹೊಸ ಅಡಿಗೆ ಮಾಡುವುದು ಕಲಿತುಕೊತಾಳೆ. ಅನಾಮಿಕಾ ಎಲ್ಲರನ್ನು ಸೇರಿಸಿಕೊಂಡು ವ್ಯಾಪಾರ ವೃದ್ಧಿ ಮಾಡುತ್ತಾ ಹೋಗುತ್ತಾಳೆ. ಒಳ್ಳೆ ಲಾಭ ಬರಲಿಕ್ಕೆ ಶುರುವಾಗುತ್ತದೆ. ಕೆಲವು ತಿಂಗಳ ನಂತರ ಒಂದು ದಿನ ರಾತ್ರಿ, ಅಮ್ಮ ಅನಾಮಿಕಾ, ನಾವು ಸಾಲವನ್ನೆಲ್ಲ ತೀರ್ಸಿದ್ದೀವಿ. ಇನ್ನು ನಮ್ ಕೈಯಲ್ಲಿ ದುಡ್ಡು ಮಿಕ್ಕಿದೆ. ಅತ್ತೆ, ನನ್ಗೊಂದು ಕೋರಿಕೆ ಇದೆ. ಏನಮ್ಮ ಅಂಜಲಿ, ಹೇಳು, ಏನಾದ್ರೂ ಕೊಂಡ್ಕೋತೀಯಾ? ಇಲ್ಲ ಅತ್ತೆ, ನಮ್ಮ ಬಿಸ್ನೆಸ್ ಹೆಸರು ಬದಲಾಯಿಸಬೇಕು. ಏನು ಅಂತ? ಶಾರದಳ ಸೊಸೆಂದ್ರು ಘಮಘಮ ಅಡಿಗೆ ಅಂತ ಇಡೋಣ. ಏಕಂದ್ರೆ ನಿಮ್ಮ ಆಶೀರ್ವಾದ ಇಲ್ದೇ ಇದ್ರೆ ನಾವು ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಹೌದು ಅತ್ತೆ, ಅಂಜಲಿ ಹೇಳಿದ್ದು ಕರೆಕ್ಟ್. ಬೇಡಮ್ಮ, ಹೆಸರಲ್ಲಿ ಏನಿದೆ? ನಿಮ್ಮ ಪ್ರೇಮವಿದ್ರೆ ಸಾಕು. ಇನ್ನೊಂದು ವಿಷಯ ಅತ್ತೆ, ನಮ್ಮ ಊರಲ್ಲಿ ಯಾರಾದ್ರೂ ಹಸುವೆ ಎಂದಿದ್ರೆ ಅವರಿಗೆ ನಮ್ಮ ಟಿಫಿನ್ ಸೆಂಟರ್ ಅಲ್ಲಿ ಉಚಿತವಾಗಿ ಅನ್ನ ಕೊಡೋಣ. ನಾವು ಪಟ್ಟ ಹಸುವೆಯ ಕಷ್ಟ ಇನ್ಯಾರು ಪಡಬಾರ್ದು. ಅದ್ಭುತವಾದ ಆಲೋಚನೆ ಅನಾಮಿಕಾ. ಬಡತನದಿಂದ ಬಂದಿದ್ದೀವಿ, ಆದ್ದರಿಂದ ಬಡವರ ಹಸುವೆ ನಮಗೆ ಗೊತ್ತು. ಖಚಿತವಾಗಿ ಹಾಗೆ ಮಾಡೋಣ. ಹಾಗೆ ಅನಾಮಿಕಾ ಹೇಳಿದ ಹಾಗೆ ಅವರು ತಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಲಾಭವನ್ನು ಬಡವರ ಹಸುವೆ ತೀರಿಸಲಿಕ್ಕೆ ಎತ್ತಿಡುತ್ತಾರೆ. ಹಾಗೆ 3 ಬಡ ಸೊಸೆಯರು ತಮ್ಮ ಕಷ್ಟದಿಂದ, ತಮ್ಮ ಬುದ್ಧಿವಂತಿಕೆಯಿಂದ, ಐಕ್ಯಮತ್ಯದಿಂದ ತಮ್ಮ ಕುಟುಂಬವನ್ನು ಕಷ್ಟದಿಂದ ಮೇಲೇರಿಸುತ್ತಾರೆ. 3 ಬಡ ಸೊಸೆಯರ ಬಿಸ್ನೆಸ್ ಊರೆಲ್ಲರಿಗೆ ಆದರ್ಶವಾಗಿ ನಿಲ್ಲುತ್ತದೆ. ಕಷ್ಟಗಳು ಬಂದಾಗ ಭಯಪಡದೆ, ದುಃಖ ಪಡುತ್ತಾ ಕಾಲವನ್ನು ವೃಥಾ ಮಾಡದೆ, ಒಳ್ಳೆಯ ಆಲೋಚನೆ ಮಾಡಿ ಕುಟುಂಬವನ್ನು ಹಾದಿಗೆ ತರುವ ಯಾವುದಾದ್ರೂ ಉಪಾಯವೇನಾದ್ರೂ ಮಾಡಿದರೆ ಈ 3 ಸೊಸೆಯರ ಹಾಗೆ ಯಾವ ಕುಟುಂಬವಾದರೂ ಆನಂದದಿಂದ, ಸಂತೋಷದಿಂದ ಇರುತ್ತೆ ಅಂತ ಈ ಕಥೆಯಿಂದ ನಾವು ಈ ದಿನ ತಿಳಿದುಕೊಂಡಿದ್ದೀವಿ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.